ಬಿಗ್ ಬಾಸ್ ಕನ್ನಡ ಸೀಸನ್ 12ರ 8ನೇ ವಾರದ ಕಿಚ್ಚನ ಪಂಚಾಯಿತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಈ ವಾರ ಕಿಚ್ಚ ಸುದೀಪ್ ಅವರು ಬರುತ್ತಿದ್ದ ಹಾಗೆ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಗ್ರಾಚಾರ ಬಿಡಿಸಿದ್ದಾರೆ. 2 ವಾರದ ಕಾಲ ಸೈಲೆಂಟ್ ಆಗಿದ್ದ ಜಾನ್ವಿ ಇದೀಗ ಮತ್ತೆ ಚಿಗುರಿಕೊಂಡಿದ್ದಾರೆ. ಅವಶ್ಯಕತೆ ಇಲ್ಲದ ಜಾಗದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸ್ಪರ್ಧಿಗಳ ಮೇಲೆ ರೇಗಾಡಿ ಕೂಗಾಡಿ ಇಂದು ಕಿಚ್ಚನ ಕೋಪಕ್ಕೆ ಗುರಿಯಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅಶ್ವಿನಿ ಅವರ ಜೊತೆ ಸೇರಿ ಜಾನ್ವಿ ಅವರು ಪ್ರತಿಯೊಂದು ವಿಚಾರಕ್ಕೂ ಜಗಳ ಮಾಡ್ತಾ ಇದ್ರು. ಇದಾದ ಬಳಿಕ ಅಶ್ವಿನಿ ಜೊತೆ ಜಗಳ ಮಾಡಿಕೊಂಡು ಜಾನ್ವಿ ಅವರು ದೂರ ಆಗ್ತಾರೆ. ಹೀಗಾಗಿ 2 ವಾರ ಜಾನ್ವಿ ಅವರು ತಮ್ಮ ಆಟದ ಕಡೆ ಫೋಕಸ್ ಮಾಡಿ ಅದ್ಭುತವಾಗಿ ಆಡಿ ಅತ್ಯುತ್ತಮ ಸ್ಪರ್ಧಿ ಎನಿಸಿಕೊಳ್ತಾರೆ. ಆದರೆ ಇದೀಗ ಮತ್ತೆ ಜಾನ್ವಿ ಅವರು ಅದೇ ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ಇಲ್ಲ ಸಲ್ಲದ ವಿಚಾರಕ್ಕೆ ಮೂಗು ತೂರುತ್ತಾ ಪುಟ್ಟ ವಿಚಾರಕ್ಕೂ ಹೈಲೈಟ್ ಮಾಡುತ್ತಾ ಮನೆಯಲ್ಲಿ ಸುಖಾಸುಮ್ಮನೆ ಜಗಳ ಮಾಡ್ತಾ ಕಾಲ ಹಾಕುತ್ತಿದ್ದಾರೆ. ಇದೀಗ ರಾಶಿಕಾ ಅವರಿಗೂ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ದು ಕಿಚ್ಚನ ಕೋಪಕ್ಕೆ ಇನ್ನಷ್ಟು ಕಾರಣರಾಗಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರಿಗೆ 3 ವಿಚಾರವಾಗಿ ಗ್ರಹಚಾರ ಬಿಡಿಸಿದ್ದಾರೆ. ಮೊದಲಿಗೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದ ಬಿಗ್ ಬಾಸ್ ಕೊಟ್ಟಿರುವಂತಹ ರೂಲ್ಸ್ಗಳನ್ನೆಲ್ಲ ಬ್ರೇಕ್ ಮಾಡಿ ಸೀರಿಯಸ್ನೆಸ್ ಇಲ್ಲದೆ ಪಿಸು ಧ್ವನಿಯಲ್ಲಿ ಮಾತನಾಡಬೇಡಿ ಅಂತ ಕಿಚ್ಚ ಸುದೀಪ್ ಅವರು ಹಾಗೂ ಸ್ವತಃ ಬಿಗ್ ಬಾಸ್ ಹೇಳಿದರೂ ಸಹ ಮುಖ್ಯ ನಿಯಮವನ್ನ ಉಲ್ಲಂಘಿಸಿದ ಜಾನ್ವಿ ಅವರಿಗೆ ಇಂದು ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ಮೇಲೆ ಈ ಒಂದು ರೂಲ್ಸ್ ಮತ್ತೆ ನಿಮ್ಮಿಂದ ಬ್ರೇಕ್ ಆದರೆ ಡೈರೆಕ್ಟ್ ಆಗಿ ನಾನು ಎಲಿಮಿನೇಟ್ ಮಾಡ್ತೀನಿ ಎಂದು ಎಚ್ಚರಿಕೆಯ ಮಾತನ್ನು ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಇನ್ನು ಅಶ್ವಿನಿ ಹಾಗೂ ಗಿಲ್ಲಿ ವಿಚಾರದಲ್ಲೂ ಜಗಳ ಮಾಡುವಾಗ ಗಿಲ್ಲಿ ಅವರಿಗೆ ಏಕವಚನದಲ್ಲಿ ಬೈಯುತ್ತಾ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ನಿನಗೆ ಇಷ್ಟು ಮರ್ಯಾದೆ ಕೊಡ್ತಾ ಇರೋದೇ ಹೆಚ್ಚು ಎಂದೆಲ್ಲ ಗಿಲ್ಲಿ ನಟ ಅವರಿಗೆ ಅವಮಾನ ಮಾಡಿದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಇಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿ ಬಾರಿ ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಾ, ನೀವು ಮಾತ್ರ ಎಲ್ಲ ಸ್ಪರ್ಧಿಗಳಿಗೆ ಮರ್ಯಾದೆ ಕೊಡ್ತಾ ಇದ್ದೀರಾ, ಮೊದಲು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಎಂದು ಜಾನ್ವಿ ಅವರಿಗೆ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ರಾಶಿಕಾ ವಿಚಾರದಲ್ಲೂ ಕೂಡ ಟಾಸ್ಕ್ ಅನ್ನ ಆಡುವಾಗ ರಾಶಿಕಾ ಅವರಿಗೆ ಪರ್ಸನಲ್ ಅಟ್ಯಾಕ್ ಮಾಡಿದ್ದು, ನಿನ್ನಿಂದಲೇ ಕಾಕ್ರೋಚ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದು, ನಿನ್ನಿಂದಲೇ ಕಾಕ್ರೋಚ್ ಅವರು ಎಲಿಮಿನೇಟ್ ಆಗಿದ್ದು, ಹೀಗೆ ಹಲವಾರು ವಿಚಾರದಲ್ಲಿ ಟಾಸ್ಕ್ ಮಧ್ಯದಲ್ಲಿ ತಂದು ಏಕವಚನದಲ್ಲಿ ಮಾತನಾಡೋದಲ್ಲದೆ ರಾಶಿಕಾ ಅವರಿಗೆ ತುಂಬಾನೇ ಕೀಳು ಮಟ್ಟದಲ್ಲಿ ನೋಡ್ಕೊಂಡಿದ್ರು. ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಟಾಸ್ಕ್ ಆಡ್ಬೇಕಾದ್ರೆ ಈ ಮಾತುಗಳೆಲ್ಲ ಬೇಕಿತ್ತು. ಇಲ್ಲಿ ಯಾರಿಂದನೂ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿಲ್ಲ. ಇಲ್ಲಿ ಯಾರು ಆಚೆ ಹೋಗ್ಬೇಕು ಅನ್ನೋದು ಇಲ್ಲಿ ಯಾರ ಕೈಯಲ್ಲೂ ಇಲ್ಲ. ಎಲ್ಲ ಜನರ ನಿರ್ಧಾರವಷ್ಟೇ. ಸುಮ್ಮನೆ ಒಬ್ಬರನ್ನ ಬ್ಲೇಮ್ ಮಾಡೋದು, ಪರ್ಸನಲ್ ಅಟ್ಯಾಕ್ ಮಾಡೋದು ಎಷ್ಟು ಸರಿ? ಇದೇ ತಪ್ಪು ಬೇರೆಯವರು ಮಾಡಿದ್ರೆ ಇಡೀ ವಾರ ಇಟ್ಕೊಂಡು ಜಗಳ ಮಾಡ್ತಾ ಇದ್ರಿ. ನೀವು ಮಾಡ್ತಾ ಇರುವುದು ಸರಿನಾ? ಟಾಸ್ಕ್ ಆಡುವಾಗ ಗೆಲುವು ಅಷ್ಟೇ ನಿಮ್ಮ ಫೋಕಸ್ ಆಗಿರಬೇಕು. ಅದನ್ನ ಬಿಟ್ಟು ಪರ್ಸನಲ್ ಅಟ್ಯಾಕ್ ಮಾಡೋದು, ಮನಸ್ಸಿಗೆ ಬಂದ ಹಾಗೆ ಮಾತನಾಡೋದು. ನೀವೇ ಹೇಳ್ತಾ ಇದ್ರಿ ನನಗೆ 38 ವರ್ಷ, ನಾನು ದೊಡ್ಡವಳು ಅಂತ. ದೊಡ್ಡವರಾಗಿ ಈಗ ಬಿಹೇವ್ ಮಾಡೋದು, ಚಿಕ್ಕ ಮಕ್ಕಳಿಗಿಂತ ಕಡೆಯಾಗಿ ವರ್ತಿಸುತ್ತಿದ್ದೀರಾ. ಒಬ್ಬರನ್ನ ಪರ್ಸನಲ್ ಅಟ್ಯಾಕ್ ಮಾಡೋದಕ್ಕೆ ಹೋಗಿ ಪ್ರತಿ ಬಾರಿಯೂ ನೀವೇ ಇನ್ನಷ್ಟು ಚಿಕ್ಕವರಾಗ್ತಾ ಇದ್ದೀರಾ. ಒಬ್ಬರನ್ನ ಹೀಯಾಳಿಸಿ ಅವಮಾನ ಮಾಡುವುದನ್ನ ಬಿಟ್ಟು ಆಟದ ಮೇಲೆ ಫೋಕಸ್ ಇರಲಿ. ಪರ್ಸನಲ್ ವಿಚಾರವನ್ನ ತೆಗೆದುಕೊಳ್ಳೋದು, ಅದನ್ನ ಟಾಸ್ಕ್ ಅಲ್ಲಿ ಇನ್ವಾಲ್ವ್ ಮಾಡಿಸೋದು, ನಾಮಿನೇಷನ್ ಅಂತ ಬಂದಾಗ ಪರ್ಸನಲ್ ವಿಚಾರಗಳನ್ನ ಇಟ್ಕೊಂಡು ನಾಮಿನೇಟ್ ಮಾಡೋದು, ಬಿಗ್ ಬಾಸ್ ರೂಲ್ಸ್ಗಳನ್ನ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಕಾಮಿಡಿ ಮಾಡೋದು. ಇನ್ನೂ ಸೀರಿಯಸ್ನೆಸ್ ಬಂದಿಲ್ಲ ಅಂದಮೇಲೆ ನಾವು ಹೇಳ್ತಾ ಇರೋದು ನಿಮಗೆ ಯಾವುದು ಅರ್ಥವಾಗ್ತಿಲ್ಲ ಅನ್ಸುತ್ತೆ. ಅವ್ರೇನಾದ್ರೂ ಹೇಳ್ಕೊಳ್ಳಿ, ನಾವು ಮಾಡೋಣ ಅಂತಾನ ಎಂದು ಗರಂ ಆಗಿಯೇ ಜಾನ್ವಿ ಮೇಲೆ ಕಿಚ್ಚ ಸುದೀಪ್ ಅವರು ಗುಡುಗಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರ ಕೋಪ ನೋಡಿ ಜಾನ್ವಿ ಅವರು ಕೂಡ ಗಪ್ ಚುಪ್ ಆಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪು ಮೇಲೆ ತಪ್ಪು ಮಾಡ್ತಾ ಇರೋ ಜಾನ್ವಿ ಅವರಿಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಶಿಕ್ಷೆಯನ್ನ ಕೊಡಬೇಕು? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನು ಜಾನ್ವಿ ಅವರು ಈ ವಾರ ಎಲಿಮಿನೇಷನ್ ರೌಂಡ್ ಅಲ್ಲಿ ಇದ್ದು ಕೊನೆಗೆ ಡೇಂಜರ್ ಝೋನ್ ಅನ್ನ ತಲುಪಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ವಾರ ಜಾನ್ವಿ ಅವರು ಎಲಿಮಿನೇಟ್ ಆಗಬೇಕೋ ಬೇಡ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.